ಏನ್ ಗುರು, ಇವತ್ತು ಫಿರೋಜಾ ಕೋಟ್ಲಾ ಮೈದಾನದಲ್ಲಿ ನಡೆದಿದ್ದು ಮ್ಯಾಚ್ ಅಲ್ಲ, RCB ಡಾಮಿನೇಷನ್. ಕಳೆದ ಸಲ ನಮ್ಮ ಬೆಂಗಳೂರಿನಲ್ಲಿ ಅನುಭವಿಸಿದ ಸೋಲಿಗೆ ಇವತ್ತು ದೆಹಲಿಯಲ್ಲಿ ನಮ್ಮ RCB ಸರಿಯಾಗಿ ಬಡ್ಡಿ ಸಮೇತ ಸೆಡೆ ತೀರಿಸಿಕೊಂಡಿದ್ದಾರೆ. ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನು ಬರೀ 75 ರನ್ಗಳಿಗೆ ಆಲ್ಔಟ್ ಮಾಡಿ ಪಕ್ಕಾ ಚಿಂದಿ ಚಿತ್ರಣ ಮಾಡಿದ್ದಾರೆ ನಮ್ಮ ಹುಡುಗರು. ಇನ್ನು ಬೌಲಿಂಗ್ ಬಗ್ಗೆ ಮಾತಾಡೋದಾದ್ರೆ, ಇವತ್ತು ನಮ್ಮ ಪೇಸರ್ಸ್ ಪಕ್ಕಾ ಕಿಲ್ಲರ್ ಫಾರ್ಮ್ ಅಲ್ಲಿ ಇದ್ರು. ಅದರಲ್ಲೂ ಭುವನೇಶ್ವರ್ ಕುಮಾರ್ ಮತ್ತು ಜಾಶ್ ಹೇಜಲ್ವುಡ್ ಜೋಡಿ ಡೆಲ್ಲಿ ಬ್ಯಾಟರ್ಗಳಿಗೆ ಚಳಿ ಬಿಡಿಸ್ಬಿಟ್ರು. ಭುವಿ ಕೇವಲ 5 ರನ್ ನೀಡಿ 3 ವಿಕೆಟ್ ಕಿತ್ತರೆ, ಹೇಜಲ್ವುಡ್ 12 ರನ್ 4 ವಿಕೆಟ್ ಪಡೆದು ಡೆಲ್ಲಿ ತಂಡವನ್ನು ಫುಲ್ ಮಂಕಾಗಿಸಿಬಿಟ್ರು. ಪವರ್ ಪ್ಲೇನಲ್ಲಿ 6 ವಿಕೆಟ್ ಹಾರಿಸಿದ ನಮ್ಮ ಬೌಲಿಂಗ್ ಆಟಕ್ಕೆ ಪಕ್ಕಾ ಮಾನ್ಸ್ಟರ್ ಲೆವೆಲ್ನಲ್ಲಿತ್ತು. ಇನ್ನು ಬ್ಯಾಟಿಂಗ್ನಲ್ಲಿ 76 ರನ್ಗಳನ್ನು ಸಣ್ಣ ಟಾರ್ಗೆಟ್ ಚೇಸ್ ಮಾಡೋಕೆ ಬಂದ ನಮ್ಮ ಟೀಮ್ ಜಾಸ್ತಿ ಟೈಮೇ ತಗೊಳ್ಳಿಲ್ಲ. ವಿರಾಟ್ ಕೊಹ್ಲಿ ಮತ್ತು ದೇವದತ್ ಪಡಿಕ್ಕಲ್ ಅವರ ಕ್ಲಾಸಿಕ್ ಪಾರ್ಟ್ನರ್ಶಿಪ್ ನೋಡ್ತಾ ಇದ್ರೆ ಫ್ಯಾನ್ಸ್ ಫುಲ್ ಕಿಕ್ಕು. ಪಡಿಕ್ಕಲ್ 34 ರನ್ ಚೆಚ್ಚಿ ಅಜೇಯರಾಗಿ ಉಳಿದ್ರೆ, ಕೊಹ್ಲಿ ಅವರ ಗತ್ತು ಎದ್ದಿನಂತೆ ಮಾಸ್ ಆಗಿತ್ತು. ಕೇವಲ 6.3 ಓವರ್ಗಳಲ್ಲಿ ಮ್ಯಾಚ್ ಫಿನಿಶ್ ಮಾಡಿ ಸೆಡೆ ತೀರ್ಕೊಂಡಾಯ್ತು. ಇದು ಬರೀ ಗೆಲುವಲ್ಲ ಗುರು, ಇದು ನಮ್ಮ ತಂಡದ ಕ್ಲಾಸ್. ನಮ್ಮ ಹಳೆಯ ಸೋಲನ್ನು ಮರೆತು ಡೆಲ್ಲಿಯ ಹೋಮ್ ಗ್ರೌಂಡ್ನಲ್ಲಿ ಅವರಿಗೆ ಧೂಳಿಪಟ ಮಾಡಿದ್ದು ಸಖತ್ ಕಿಕ್ ಕೊಟ್ಟಿದೆ. ಸತತ ಗೆಲುವುಗಳೊಂದಿಗೆ RCB ಈಗ ಪಾಯಿಂಟ್ಸ್ ಟೇಬಲ್ನಲ್ಲಿ ಸೆಕೆಂಡ್ ಪ್ಲೇಸ್ಗೆ ಜಿಗಿದಿದೆ. ನಮ್ಮ ಬೌಲರ್ಗಳ ಆರ್ಭಟಕ್ಕೆ ಶತ್ರುಗಳ ನಡುಕು ಶುರುವಾಗೋದು ಗ್ಯಾರಂಟಿ. ನಿಮ್ಮ ಪ್ರಕಾರ ಇವತ್ತಿನ ಮ್ಯಾಚ್ ರಿಯಲ್ ಹೀರೋ ಯಾರು, ಭುವಿ ಅಥವಾ ಹೇಜಲ್ವುಡ್? ಈಗಲೇ ಕಮೆಂಟ್ ಮಾಡಿ ತಿಳಿಸಿ. RCB ಫ್ಯಾನ್ಸ್ ಎಲ್ಲಿದ್ದೀರಾ? ಜೋರಾಗಿ ಶಿಳ್ಳೆ ಹೊಡೆಯಿರಿ. ಲೇಟೆಸ್ಟ್ IPL ಅಪ್ಡೇಟ್ಸ್ಗಾಗಿ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಈ ಸಲ ಕಪ್ ನಮ್ದೇ.